ಎಣ್ಣೆ ವಿಚಾರಕ್ಕೆ ಗಲಾಟೆ, ರೌಡಿ ಶೀಟರ್ ಕೊಲೆ. ಪ್ರತಾಪ್ 27 ವರ್ಷ, ರೌಡಿ ಶೀಟರ್ ಕೊಲೆಯಾದ ಯುವಕ. 3 ಆರೋಪಿಗಳನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಅಕ್ಷಯ್ ಅಲಿಯಾಸ್ ಕುಮಾರಿ, ತೇಜಸ್, ಲಿಖಿತ್ ಬಂಧಿತ ಆರೋಪಿಗಳು. ಚಿಕ್ಕಬಾಣಾವರ ಮಾರುತಿನಗರ ಬಳಿ ಗಲಾಟೆ ನಡೆದಿದ್ದು ತಡರಾತ್ರಿ 12 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಗುರುಕೃಪಾ ಬಾರ್ ಕ್ಲೋಸ್ ಆಗಿದ್ದ ಹಿನ್ನೆಲೆ ಕೆಬ್ಬೆಪಾಳ್ಯದ ನಿವಾಸಿಗಳಾಗಿರುವ ಕುಮಾರಿ, ತೇಜಸ್, ಲಿಖಿತ್, ಪ್ರತಾಪ್ ಚಿಕ್ಕಬಾಣಾವರದ ನಿವಾಸಿ ನಿನ್ನೆ ಬಾರ್ ಬಳಿ ಅಪರಿಚಿತವಾಗಿ ಸಿಕ್ಕಿದ್ದಾರೆ. ಈ ವೇಳೆ ಬಾರ್ ಕ್ಲೋಸ್ ಆಗಿದೆ ಎಂಬ ಕಾರಣಕ್ಕೆ ಪ್ರತಾಪ್ ಹೋಗ್ರೋ ಬಾರ್ ಕ್ಲೋಸ್ ಆಗಿದೆ ಎಂದಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಅಲ್ಲಿಂದ ಆರೋಪಿಗಳು ತೆರಳಿದ್ದಾರೆ. ಬಳಿಕ ಮನೆಗೆ ಹೋಗಿ ಡ್ರ್ಯಾಗರ್ ತಂದಿದ್ದು ಆರೋಪಿಗಳು. ಆ ನಂತರದಲ್ಲಿ ಪ್ರತಾಪ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರತಾಪ್ ನಡೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದಿದ್ದ ಆರೋಪಿಗಳು ಡ್ರ್ಯಾಗರ್ನಿಂದ ಇರಿದು ಕೊಲೆ ಮಾಡಿದ್ದಾರೆ. ಬೈಕ್ನಲ್ಲಿದ್ದ ಸ್ಪೀಡ್ಗೆ ಡ್ರ್ಯಾಗರ್ನ ಹೊಟ್ಟೆ ಸೀಳಿತು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದೀಗ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿ ಯಾರಾದ್ರೂ ಹಂಗೆ ಒಳಗಡೆಯಿಂದ ಬಂದು ನನ್ನ ಅಪ್ಪ ತರ ನೋಡ್ಕೊತಿರ್ಲಿಲ್ಲ. ನನ್ನ ಮಕ್ಕಳನ್ನ ನನ್ನ ಮಗನ ಕರ್ಕೊಂಡ್ಬಿಟ್ರು ಸರ್. ನನ್ನ ಮಗನ ಕರ್ಕೊಂಡ್ಬಾರ ನಾನೇನ್ ಮಾಡ್ಲಿ? ಅಯ್ಯೋ, ನನ್ನ ಮಗ ನನ್ ಮದುವೆ ಕೊಟ್ಟಿದ್ದೆ. ನನ್ನ ಅಪ್ಪ ತರ ನೋಡ್ಕೊತಿದ್ನಲ್ಲ. ಅಯ್ಯೋ, ಅಣ್ಣ ಬನ್ನಿ ಅಣ್ಣ. ಡೈರೆಕ್ಟ್ ಆದ್ರೆ ಇದ್ರಲ್ಲಿ ಇರುತ್ತೆ ನೋಡು. ಇನ್ನೊಂದ್ ಕಡೆ ಅದನ್ನ ಹೋಗ್ರಮ್ಮ, ಯಾರನ್ನ ಬೇಗ ಕೊಡ್ಲಿ. ನಾಳೆ ಭಾನುವಾರ ಮಕ್ಕಳೆಲ್ಲ ಅರ್ಶಿನ ಕುಂಕುಮಕ್ಕೆ ಬರ್ತಾವ್ರಿ ಅಂತ ಮನೆಯಿಂದ ಹೋದಲ್ಲ. ತಿರ್ಗಾ ಬೋಂಡ ಕೇಳ್ದಾನ ನನ್ನ ಮಗ ಮಾಡಿದ್ದೇನ. 7 ಗಂಟೆಗೆ ಫೋನ್ ಮಾಡ್ದೇನ. ಅಮ್ಮ ಬರ್ತೀನಮ್ಮ ಅಂತ ಫೋನ್ ಮಾಡ್ದಲ್ಲ. 9 ಗಂಟೆ ಕಾರಲ್ಲಿ ಹೋಗಿದ್ ನಾನು ನೋಡ್ದೇನ, ಅಲ್ಲಿ ಕೂತಿದ್ದೇನ. ಆಮೇಲೆ ತಿರ್ಗಾ ನೋಡಿಲ್ಲ ನಾನು. ಯಾರು ನನ್ನ ಮಗನಿಗೆ ಹಿಂಗ್ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕನ್ನ. ನನ್ನ ಮಗನ್ ಕಳ್ಕೊಂಡು ನಾನು ಎಷ್ಟು 28 ವರ್ಷ ಸಾಕಿದೀನಿ. ನನ್ನ ಹೆಚ್ಚಿನೆಲ್ಲ ಎತ್ತಿ ಸಾಕಿ ನನ್ನ ಮಗನ ಮಗ ಮಸಾಲಕ್ಕೆ ಹೆಗಡೆ ಕೊಡ್ಲಿ. ಮನೇಲೇ ಇದ್ದ ನನ್ನ ಮಗ, ಮನೇಲೇ ಇದ್ದ. ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಡ್ಯೂಟಿಗೆ ಹೋಗೋನು, ರಜಾ ಇತ್ತು, ಮನೇಲೇ ಇದ್ದ. ಗುಡ್ಡ ಡಿಲ್ವರಿಗೆ ಹೋಗೋಣಪ್ಪ. ನನ್ನ ಮಗ 50 ರೂಪಾಯಿ ಕಡೆ ಕಷ್ಟ ಬಿದ್ದಿ ಮಾಡ್ಕೊಂಡ್ ಬರೋದು. ಪೋಲಿ ಹುಡುಗಲ್ಲಪ್ಪ ನನ್ನ ಮಗ. ಪೋಲಿ ಹುಡುಗ ಆಗಿದ್ರು ನನ್ನ ಮಗನ ಕುಡಿಯೋ ಅಭ್ಯಾಸ ಇಲ್ಲ. ಅವ್ರು ಹೇಳ್ತಾರೆ ನಿನ್ ಮಗ ಕುಡ್ದವನೆ ಅಂತ. ನನ್ನ ಮಗನ್ ಕುಡಿಯೋ ಅಭ್ಯಾಸ ಕುಡ್ಕುರ್ ಕಾರಣ ನನ್ಗೆ ಆಗ್ತಿರ್ಲಿಲ್ಲಪ್ಪ. ನನ್ನ ಮಗನ ನ್ಯಾಯ ತೋರಿಸ್ಕೊಡ್ರಪ್ಪ. ನನ್ನ ಮಕ್ಳ ತರ ಬೇರೆ ಮಕ್ಳಿಗೆ ಯಾವ ಮಕ್ಳಿಗೂ ಮಾಡ್ಬಾರ್ದಪ್ಪ. ನಿಮ್ಮನ್ನೆಲ್ಲ ಕೈ ಮುಗಿದ್ಕೊಂಡು ಕೇಳ್ಕೊಂಡು ಫುಡ್ ಡೆಲಿವರಿ ಮಾಡ್ತಿದ್ದಪ್ಪ. ಆಗ್ಲೇ 2-3 ವರ್ಷದಿಂದ ಮಾಡ್ತಾವನಪ್ಪ. ಹೋದವನೇ ಆಫೀಸ್ಗೆ ಹೋದ್ರೆ ಸಂಬಳ ಕಮ್ಮಿ ಬರುತ್ತೆ ಅಂತ ಇದಕ್ಕೆ ಹೋಗ್ತಿದ್ದಪ್ಪ. ನನ್ನ ಮಗನ್ ನನ್ಗೂ ಇಲ್ವಲ್ಲಪ್ಪ, ನಾನೇನ್ ಮಾಡ್ಲಪ್ಪ ಇವಾಗ. ನನ್ನ ಹೆಸರು ವಿಜಯ.